ಎರೆಹಂಚಿನಾಳದಲ್ಲಿ ಗಣೇಶೋತ್ಸವ ಸಂಭ್ರಮದಿಂದ ವಿಸರ್ಜನೆ ಆಚರಣೆ. ನಿವೃತ್ತಿ ಹೊಂದಿದ ಶಿವಣ್ಣನಿಗೆ ಸನ್ಮಾನ ಜರುಗಿತು. ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಸೇವಾ ಸಮಿತಿ ಗೆಳೆಯರ ಬಳಗ ಹಾಗೂ ವಿಘ್ನೇಶ್ವರನ ಯುವಕ ಮಂಡಳಿ ಸಂಘದ ವತಿಯಿಂದ ಜಂಟಿ ಇವರ ನೇತೃತ್ವದಲ್ಲಿ ಗೆಳೆಯರ ಬಳಗದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎರೆಹಂಚಿನಾಳ ಗ್ರಾಮದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ 5 ದಿನಗಳ ಕಾಲ ಗಣೇಶನಿಗೆ ಪೂಜೆ ಸಲ್ಲಿಸಲಾಯಿತು. ಗಣೇಶನ ವಿಸರ್ಜನೆ ಪ್ರಯುಕ್ತ ಎರೆಹಂಚಿನಾಳ ಗ್ರಾಮದಲ್ಲಿ 45 ವರ್ಷದ ಕಾಲ ನಿಷ್ಠಾವಂತರಾಗಿ ಅಂಚೆ ಕಚೇರಿಯಲ್ಲಿ ಒಳ್ಳೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳ್ಗಿ ಅವರಿಗೆ ಶ್ರೀ ಶರಣ ಬಸವೇಶ್ವರ ಸೇವಾ ಸಮಿತಿ ಹಾಗೂ ವಿಘ್ನೇಶ್ವರ ಯುವಕ ಮಂಡಳಿ ಸಂಘದ ವತಿಯಿಂದ ಜಂಟಿಯಾಗಿ ಗಣೇಶ ವಿಸರ್ಜನೆ ಪ್ರಯುಕ್ತ ಶನಿವಾರ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾತನಾಡಿದರು. ನಿವೃತ್ತಿ ಹೊಂದಿರುವ ಶಿಕ್ಷಕರು ಮಾತನಾಡಿದರು. ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಮೂಗಣ್ಣದರ ಬಾಯಲ್ಲಿ ಗಣೇಶನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಚಕರು ಸೇರಿದಂತೆ ಸಂಘದ ಸಮಿತಿ ಸದಸ್ಯರೆಲ್ಲರೂ ಗಣೇಶನ ಕೃಪಾ ಆಶೀರ್ವಾದವನ್ನ ಪಡೆದುಕೊಂಡರು. ವರದಿ ಪಂಚಯ್ಯ ಹಿರೇಮಠ. ನಾವು ಒಂದು ಪೋಸ್ಟ್ ಆಫೀಸ್ ಬೇಕಂತೇಳಿ ನಾವು ಇದಕ್ಕೆ ರಾಯಲ್ಟಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದೀವಿ. ಆದರೂ ನಿಮಗೂ ದಯವಿಟ್ಟು ಹೇಳಿ ಅದ್ರದ್ದು ಜವಾಬ್ದಾರಿ ಇವತ್ತು ಪಂಚಾಯತ್ ಸದಸ್ಯರು ಯಾಕಂತಂದ್ರ ಹಿಂದಿನ ಲೆಕ್ಕದಾಗಿರಾಕಲ್ಲಿದೆ. ಏನೋ ಅವ್ರು ಎಲ್ಲಿ ಆಫೀಸರ್ ಪೋಸ್ಟ್ ಆಫೀಸ್ ಎಲ್ಲಿ ಐತೆ ಅಂತ ಕೇಳಿದ್ರು ಒಬ್ಬ ಮನುಷ್ಯನಿಗೆ ಪೋಸ್ಟ್ ಆಫೀಸ್ ಅನ್ನೋದು ಗೊತ್ತಾಗಬೇಕಲ್ಲ. ಈಸಿಗೆ ಅವ್ರ ಮನೆ ಇತ್ತು ಪೋಸ್ಟ್ ಆಫೀಸ್ ಹೋಗ್ತೀನಿ ಅಂತಿದ್ರು. ನೀವೆಲ್ಲಿ ಹೋಗಾರು? ಇನ್ನು ನಮ್ಮ ಜವಾಬ್ದಾರಿ ಏನದ, ನಮ್ಮ ಗ್ರಾಮ ಆಯ್ತು ಒಂದು ಯುವಕರ ಆಯ್ತು ಅದು ಕಳ್ಕಳಿ ಇರ್ಬೇಕು. ಒಂದು ನಾವು ಮನವಿ ಎಲ್ಲೇ ಹೋದ್ರು ಪಂಚಾಯತಿನಿಂದ ನಾನು ನಂಬರ್ ಅದ್ರೆ ಅದು ನಿಮ್ಮ ಪಂಚಾಯತಿದ್ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ರಿ. ನಾನು ಇನ್ನೊಮ್ಮೆ ಹೆಚ್ಚು ಒತ್ತಡ ಕೊಟ್ಟು ನಾವು ಮನವಿ ನಮ್ಮ ರೈತ ಸಂಘದಿಂದ ನಾನು ಮನವಿ ಸಲ್ಲಿಸ್ತೀನಿ. ನೀವಾದ್ರೂ ಒಂದು ಇರ್ಲಿ, ಹೆಚ್ಚಿನ ಕಳ್ಕಳಿ ಇರ್ಬೇಕು. ಒಂದು ಆಫೀಸ್ ಬೇಕು ನಮ್ಮ ಊರಿಗೆ. ಆಫೀಸ್ ತರನ ಒಂದು ಒಳ್ಳೆ ಕಾರ್ಯ, ಒಂದು ಬಂದವ್ರಿಗೆ ಹೋದಂಗೆ ಒಂದು ಕಾರ್ಯ ಮಾಡೋಂಥ ಕೆಲಸ ಆಕೈತೆ ಅಂತ ಈ ಮೂಲಕ ಹೇಳ್ತೀನಿ. ಸೇವಾ ಸಮಿತಿಯ ಒಂದು ಗ್ರಾಮದಲ್ಲಿ ರೈತ ಸಂಘದ ರಾಜ್ಯ ಹಾಗೂ ಆರೋಗ್ಯ ಇವತ್ತು ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ವಿಘ್ನೇಶ್ವರನ ವಿಸರ್ಜನಾ ಕಾರ್ಯಕ್ರಮ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಾದ ಶ್ರೀ ಶಿವಣ್ಣ ಯಾಳ್ಗಿಯವರು ಸುಮಾರು 45 ವರ್ಷ ಅಂಚೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಆ ನಿವೃತ್ತಿಯ ಒಂದು ಗೌರವವಾಗಿ ಈ ಸೇವಾ ಸಮಿತಿಯವರು ಅವರನ್ನು ಸನ್ಮಾನಿಸಿದ್ದಾರೆ. ಮನುಷ್ಯನಿಗೆ ಅವರು ತಾವು ಮಾಡುತ್ತಿರುವಂತಹ ಸೇವೆ ಎಷ್ಟು ಸಫಲವಾಗಿ ಜನರು ನಮಗೆ ಎಷ್ಟು ಕೊಟ್ಟಿದ್ದಾರೆ. ನಮ್ಮ ಸೇವೆ ಬೆಲೆ ಹೊಂದಿದೆ. ಯಾವತ್ತೇ ನಮ್ಮ ಸೇವೆ ಸರ್ಕಾರ ಕೊಡ್ತೀವಿ, ಅದಕ್ಕೆ ಸರಿಯಾಗಿ ನಾವು ಸರ್ಕಾರಕ್ಕೆ ಸೇವೆಯನ್ನು ಮಾಡಬೇಕು. ಒಬ್ಬ ಇಲಾಖೆ ಅಂದ್ರೆ ನಾವು ಇಲಾಖೆಯ ಒಂದು ಮಾಡ್ತೀವಿ ಅಂತ ಇಲಾಖೆಯ ಮಟ್ಟದಲ್ಲಿ ನಾವು ಒಳ್ಳೆಯ ಸೇವೆಯನ್ನು ಮಾಡಲು ಮಾತ್ರ ನಮ್ಮ ತಾಯಿಗೆ ಗೌರವ ಕೊಡ್ತೀವಿ, ಇಲಾಖೆಗೆ ಒಂದು ಮುಖಂಡರಿಗೆ ಅಂತ ಹೆಮ್ಮೆಯನ್ನು ಶ್ರೀಯುತ ಶಿವಣ್ಣ ಯಾಳ್ಗಿಯವರು ಮಾಡಿದ್ದಾರೆ. ಅವರಿಗೆ ವಿಘ್ನೇಶ್ವರ ತಮಗೆ 5 ವರ್ಷ ಪಂಚಾಯತ್ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದಂತ ಶಿವಣ್ಣ ಯಾಳ್ಗಿ ಹಾಗೂ ವಿಘ್ನೇಶ್ವರ ಸೇವೆ ಸಲ್ಲಿಸಿದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಅವರಿಗೆ ಎಲ್ಲ
ವಿಜೃಂಭಣೆಯಿಂದ ಒಂದು ಅವರಿಗೆ ಸಂಬಂಧಿತವಾಯಿತು. ದೇವಾಲಯವು ಅವ್ರ ಸೇವೆ ಸಲ್ಲಿಸಿದ್ದು ದೊಡ್ಡದು. ಯಾಕಂದ್ರೆ ಇವತ್ತು ಯಾರಿಗೂ ಬೇಗ ಮಾಡೋದು ಎಲ್ಲ ಏನೋ ವಿಷಯ ಮಾಡ್ಯಾರ. ಇನ್ನು ಅವರ ತಂದೆ ಅವರು ಅವ್ರ ಹಿಂಗೇನೋ ಅವ್ರಿಗೆ ಅವ್ರಿಗೇನೋ ಹೆಚ್ಚಿನ ಪ್ರಮಾಣದ ಬಾಗಿ ಮನೆಯಿಂದ ಸ್ವಂತ ಮನೆಯಲ್ಲಿ ಒಂದು ಸೇವೆ ಸಲ್ಲಿಸ್ಯಾರ ಅಂದ್ರ ಅವ್ರಿಗೆ ಹೆಚ್ಚಿನ ರೀತಿಯಾಗಿ ಮೂಲಕ ಬೇರೆ ಕಡೆ ಎಲ್ಲಿ ಬಾಗಿ ಉಳ್ಕೋದಾಗಿ ಬಾಡಿಗೆ ಕೊಡ್ತೈತೆ ಒಂದು ಸರ್ಕಾರ. ಅಂತದ್ದು ಭಾರತೀಯ ಸೇವೆ ಅವ್ರಿಗೂ ಒಂದು ದೊಡ್ಡ ಸೇವೆ ಅಂತ ಒಂದು ದೊಡ್ಡ ಕೊಡುಗೆ ಅಂತ ಒಂದು ನಮ್ಮ ಊರಿಗೆ ದೊಡ್ಡ ಕೊಡುಗೆ ಅಂತ ನಾವು ಬಂದು ನಾವು ರಾಜ್ಯ ಈ ಮೂಲಕ ನಾನು ಧನ್ಯವಾದಗಳು.